ನಟ ದರ್ಶನ್ಗೆ ಇವತ್ತು ಬರ್ತ್ಡೇ. ಆದ್ರೆ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ದರ್ಶನ್ಗೆ ಈ ವರ್ಷವೂ ಹುಟ್ಟುಹಬ್ಬದ ಖುಷಿ ಇಲ್ಲದಾಗಿದೆ. ದಾಸನ ಅಭಿಮಾನಿಗಳಿಗೂ ನೆಮ್ಮದಿ ಇಲ್ಲ, ಸಂಭ್ರಮವೂ ಇಲ್ಲದಾಗಿದೆ. ದರ್ಶನ್ ಜೈಲಿನಲ್ಲಿದ್ದಾರೆ ಅನ್ನೋದು ಗೊತ್ತಿದ್ರೂ ಆರ್ಆರ್ ನಗರದ ಮನೆ ಮುಂದೆ ಜಮಾಯಿಸಿದ್ದ ಕೆಲ ಫ್ಯಾನ್ಸ್ ಅಭಿಮಾನದ ಹೆಸರಲ್ಲಿ ಹುಚ್ಚಾಟ ಮೆರೆದು ಪೊಲೀಸರ ಕೈಯಲ್ಲಿ ಕಜ್ಜಾಯ ತಿಂದಿದ್ದಾರೆ. ದರ್ಶನ್ಗೆ ಇವತ್ತು 49ನೇ ಹುಟ್ಟುಹಬ್ಬದ ಸಂಭ್ರಮ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಹಕ್ಕಿಯಾಗಿರುವ ದಾಸ ಅಲ್ಲೇ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಸಹಬಂದಿಗಳು, ಜೈಲು ಸಿಬ್ಬಂದಿ ಡೆವಿಲ್ಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ. ಆದರೆ ದರ್ಶನ್ ಯಾರ ಜೊತೆಯೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ದರ್ಶನ್ ಪುತ್ರ ವಿನೀಶ್, ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಜೊತೆಗಿನ ಅಪರೂಪದ ಫೋಟೋ ಹಂಚಿಕೊಂಡು ಬರ್ತ್ಡೇ ವಿಶ್ ಮಾಡಿದ್ದಾರೆ. ಅಂಬರೀಶ್ ಪುತ್ರ ಅಭಿಷೇಕ್, ನಟ ಚಿಕ್ಕಣ್ಣ, ನಟಿ ರಕ್ಷಿತಾ ಸೇರಿ ಹಲವರು ಶುಭ ಹಾರೈಸಿದ್ದಾರೆ. ನಟಿ ನಿರ್ಮಾಪಕಿ ತನಿಷಾ ಕುಪ್ಪಂಡ ಆರ್ಆರ್ ನಗರದ ನಿಮಿಷಾಂಬ ದೇಗುಲದಲ್ಲಿ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದರು. ಈ ವರ್ಷವೂ ಇಲ್ಲದಾಯಿತು ದರ್ಶನ್ ಫ್ಯಾನ್ಸ್ ಪಾಲಿಗೆ ಸಂಭ್ರಮ. ಬಾಸ್ ಮನೆ ಮುಂದೆ ಡಿ ಫ್ಯಾನ್ಸ್ ಕಿರಿಕ್, ಅತಿರೇಕದ ವರ್ತನೆ. ಫೆಬ್ರವರಿ 16 ದರ್ಶನ್ ಅಭಿಮಾನಿಗಳ ಪಾಲಿಗೆ ಹಬ್ಬದ ದಿನ. ತನ್ನ ಬಾಸ್ ಬರ್ತ್ಡೇನ ಧಾಮ್ ಧೂಮ್ ಅಂತ ಸೆಲೆಬ್ರೇಟ್ ಮಾಡ್ತಿದ್ರು. ಹಾರ ತುರಾಯಿ, ಕೇಕ್ ಹಿಡಿದು ಜಿಲ್ಲೆಯಿಂದಲೂ ಬೆಂಗಳೂರಿಗೆ ಬರ್ತಿದ್ರು. ಆರ್ಆರ್ ನಗರದಲ್ಲಿರುವ ದರ್ಶನ್ ಮನೆ ಮುಂದೆ ಜಮಾಯಿಸಿ ಜಾತ್ರೆನೇ ಮಾಡ್ತಿದ್ರು. ಆದ್ರೆ ಈ ವರ್ಷವೂ ದರ್ಶನ್ ಫ್ಯಾನ್ಸ್ ಪಾಲಿಗೆ ಸಂಭ್ರಮ ಇಲ್ಲದಾಗಿದೆ. ದರ್ಶನ್ ಜೈಲಿನಲ್ಲಿದ್ರು ಕೆಲ ಅಭಿಮಾನಿಗಳು ಆರ್ಆರ್ ನಗರದಲ್ಲಿರುವ ದರ್ಶನ್ ಮನೆ ಬಳಿ ಜಮಾಯಿಸಿದ್ರು. ಪ್ರತಿ ಬಾರಿ ಬರುವಂತ ಅಭಿಮಾನಿಗಳು ಬಂದು ಇವತ್ತು ಕೂಡ ಕೆಲವರು ಕಾಯ್ತಾ ಇರುವಂತಹ ಸನ್ನಿವೇಶ ಒಂದಿಷ್ಟು ವಿಶೇಷಣೆ ಅಂತ ಅನ್ಸ್ಬೋದು. ಇಲ್ಲಿ ನೋಡ್ತಾ ಇರಬಹುದು. ಸಹಜವಾಗಿ ಏನಂತಂದ್ರೆ ಇಲ್ಲಿ ರಸ್ತೆ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂತದ್ದು. ಸೊ ಪೊಲೀಸ್ ಯಥಾ ಪ್ರಕಾರ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಸೊ ಬಟ್ ಯಾರೋ ಅಭಿಮಾನಿಗಳು ಕೂಡ ಬರಲ್ಲ ಅನ್ನುವಂತಹ ನಿರೀಕ್ಷೆಗಳಿತ್ತು. ಬಟ್ ಆದ್ರೂ ಕೂಡ ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳು ಕೆಲವರು ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು. ಒಂದಿಷ್ಟು ಅಭಿಮಾನಿಗಳು ಇಲ್ಲಿ ಮನೆ ಹತ್ರ ಇದ್ದಾರೆ. 50ನೇ ವರ್ಷದ ಬರ್ತ್ಡೇ ಅದ್ದೂರಿಯಾಗಿ ಆಚರಿಸ್ತೀವಿ, ಅವರು ಎಲ್ಲೇ ಇರ್ಲಿ ಆರಾಮಾಗಿರ್ಲಿ ಅಂತಂದ್ರು. ದರ್ಶನ್ ಅವ್ರಂದ್ರೆ ಎಷ್ಟು ಇಷ್ಟ. ಇವತ್ತು ಅವ್ರು ಇಲ್ಲ ಅಂದ್ರೂ ಕೂಡ ಬಂದಿದ್ದಾರೆ. ಏನ್ ಹೇಳ್ತೀರಿ ಅಂತ? ಹೋದ ವರ್ಷ ಬಂದಿದ್ವಿ ಸರ್, ನಾವು ಈ ವರ್ಷ ಬಂದೀವಿ. ಅವ್ರಿಲ್ಲ ಅಂದ್ರೆ ನಾವು ವರ್ಷ ಬರ್ತಲೇ ಇರ್ತೀವಿ. ಒಂದು ವರ್ಷನೂ ಮಿಸ್ ಮಾಡ್ಕೊಳಲ್ಲ. ಅವ್ರಂದ್ರೆ ನಮ್ಗೆ ಭಾಳ ಇಷ್ಟ. ಹೋದ ಸಲ ಮಿಸ್ ಮಾಡ್ಕೊಂಬಿಟ್ಟು ಅವ್ರು ಎಲ್ಲೇ ಇರಲಿ, ಚೆನ್ನಾಗಿ ಆರೋಗ್ಯ ಚೆನ್ನಾಗಿ ಬರಲಿ ಅಷ್ಟೇ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಸರ್. ಈಗ ಬ್ಯೂರೋ ರಿಪೋರ್ಟ್, TV9.